ಇವತ್ತು ಬೆಂಗಳೂರು ಕಂಪನಿ ಒಂದು ಸಾಧನಾ ಅಕಾಡೆಮಿ ಅಂತ ಒಳ್ಳೆ ಕಂಪನಿ ಆ ಕಂಪನಿ ಇಲ್ಲೇ ಕರೆ ತರದು SRMBB ಕಾಲೇಜಲ್ಲಿ ಒಂದು 400 ಮಕ್ಕಳು ಕುಂದಿರ್ತಾರೆ. ಆಡಿಟೋರಿಯಂ ಇದೆ. ಆ ಆಡಿಟೋರಿಯಂ ಅಲ್ಲಿ 6 ತಿಂಗಳ ಇಲ್ಲೇ ಅವರು ಕ್ಲಾಸಸ್ ಕೊಡಬೇಕು. ಜೊತೆಯಲ್ಲಿ ಈ ಭಾಗದ ಎಲ್ಲ IAS ಮತ್ತು IPS ಅಂದ್ರೆ DC-ಗಳು SP-ಗಳಿಗೆಲ್ಲ ಕರೆ ತಂದು ಅವರು ಕೂಡ ಮೋಟಿವೇಟೆಡ್ ಸ್ಪೀಚ್ ಮಾಡಿ ಒಂದು ಅದ್ದೂರಿಯಾದ ಕೋಚಿಂಗ್ ಕೊಡ್ಸೋಣ ಅಂತ ಹೇಳಿ ಸುಮಾರು 1.5 ಲಕ್ಷ ಒಬ್ಬರಿಗಾಗುತ್ತೆ. ಆ ಸಂಪೂರ್ಣ ದುಡ್ಡು ನಾನೇ ಭರಿಸ್ತಾ ಇದ್ದೀನಿ. ಇವತ್ತು ಉಚಿತವಾಗಿ ನಮ್ಮ ತಾಲೂಕು ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ 56,400 ಸರ್ಕಾರಿ ಪೋಸ್ಟ್ಗಳು ಕರೀತಿದ್ದೀವಿ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗಿದೆ. ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ಬಹಳಷ್ಟು ದಿನದಿಂದ ಯಾವುದೇ ಸರ್ಕಾರಿ ನೌಕರಿಗಳು ಕರೆದಿದ್ದಿಲ್ಲ. ಈಗ ಸಾಮೂಹಿಕವಾಗಿ 56,400 ಪೋಸ್ಟ್ಗಳು ಕರೀತಿದ್ದಾರೆ. 56,400 ಪೋಸ್ಟ್ಗಳಲ್ಲಿ ನಮ್ಮ ತಾಲೂಕು ನಮ್ಮ ಕ್ಷೇತ್ರದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆ ಸರ್ಕಾರಿ ಸೌಲಭ್ಯ ಪಡ್ಕೊಳ್ಳಿ. ಹಾಗಂತೇಳಿ ಈಗ ತಮಗೂ ಗೊತ್ತು, ಇವತ್ತು PUC ಮುಗಿದ ತಕ್ಷಣ ನೀಟ್ ಅಂತೇಳಿ ನಾವು ಇವತ್ತು ಕೋಚಿಂಗ್ ತಗೊಳ್ತಾ ಇದೀವಿ. ಒಂದು ತಿಂಗಳು ಎಷ್ಟು ನಮಗೆ ಸಮಯ ಸಿಗುತ್ತೋ ಆ ಸಮಯದಾಗೂ ನೀಟ್ ಕೋಚಿಂಗ್ ಕಳಿಸ್ತೀವಿ. ಆಮೇಲೆ CET-ಗೂ ಕೋಚಿಂಗ್ ಕಳಿಸ್ತೀವಿ. ಇವತ್ತು ಕೋಚಿಂಗ್ಗಳು ಎಷ್ಟು ಮುಖ್ಯ ಆಗಿದ್ದಾವೆ ಅಂತೇಳಿ ನಮಗೆಲ್ಲ ಗೊತ್ತಾಯಿದೆ. ಹಾಗಾಗಿ ಅವರಿಗೆ ಕೂಡ ವಿಶೇಷವಾದ ಅವ್ರಿಗೆ ಕೋಚಿಂಗ್ ಕಲಿಸಿ ಅತಿ ಹೆಚ್ಚು ಸರ್ಕಾರಿ ನೌಕರಿ ತಗೊಳ್ಳಿ ಅಂತೇಳಿ ಅದಕ್ಕೆ ಕೊನೆಯ ದಿನ 5ನೇ ತಾರೀಕಿದೆ, ಇದೇ ಜೂನ್ 5ನೇ ತಾರೀಕು ಒಳಗಡೆ ಎಲ್ಲಾ ಕಾಲೇಜಲ್ಲಿ ಅಪ್ಲಿಕೇಶನ್ಗಳು ಸಿಗ್ತವೆ. ಹಾಗಾಗಿ ಎಲ್ಲ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ PUC ಮತ್ತು ಡಿಗ್ರಿ ಕಾಲೇಜಲ್ಲಿ ಅಪ್ಲಿಕೇಶನ್ ಸಿಗ್ತವೆ. ಆ ಅಪ್ಲಿಕೇಶನ್ ನ 5ನೇ ತಾರೀಕು ಒಳಗಡೆ ಫಿಲ್ ಮಾಡಿ ಕೊಟ್ರೆ ಅವ್ರನ್ನ ವಿಶೇಷವಾದ ಕೋಚಿಂಗ್ ಕೊಟ್ಟು ಅತಿ ಹೆಚ್ಚು ಇಲ್ಲಿಂದ ಸರ್ಕಾರಿ ನೌಕರಿ ಪಡೆದುಕೊಳ್ಳಿಕ್ಕೆ ಅಂತ ಹೇಳಿ ಈ ವ್ಯವಸ್ಥೆ ಮಾಡಿದ್ದೀನಿ. ಹಾಗಾಗಿ ಈ ವೇದಿಕೆ ಮೇಲೆ ಇನ್ನೊಂದು ಮಾಹಿತಿಗಾಗಿ ಹೇಳಬೇಕಾಯ್ತು, ಹಾಗಾಗಿ ಹೇಳಿದೆ. ಮತ್ತು ನಮ್ಮ